ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವರೆವಾ ದೀದಿ ವರೆವಾ, ಯಾಕೆ ಈ ಶಬ್ದವನ್ನು ಉಪಯೋಗಿಸ್ತಾ ಇದ್ದೀವಿ ಅಂದ್ಕೊಂಡ್ರ? ಸಂಸತ್ನಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗ್ತಾ ಇರಬೇಕಾದ್ರೆ ಪ್ರಿಯಾಂಕಾ ವಾದ್ರಾ ಅವರ ಭಾಷಣ ಕೇಳಿದ ಮೇಲೆ ಯಾಕೋ ಹೀಗೆ ಹೇಳಬೇಕು ಅನಿಸ್ತಾ ಇದೆ. ಇದನ್ನ ಗಾಂಧಿ ಅವರ ಭಾಷಣ ಬಹಳ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಇದರಲ್ಲಿ ಏನೂ ಡೌಟೇ ಇಲ್ಲ ಬಿಡಿ. ರಾಹುಲ್ ಗಾಂಧಿ ಅವರ ಭಾಷಣಕ್ಕಿಂತ ತುಂಬಾ ಚೆನ್ನಾಗಿದೆ. ಆದರೆ ಈಗ ನಾವಿಲ್ಲಿ ಅವರ ಭಾಷಣದ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಒಬ್ಬೊಬ್ಬರದು ಒಂದೊಂದು ತರಹದ ಅಭಿಪ್ರಾಯಗಳಿವೆ. ಅವರು ಪಾಕಿಸ್ತಾನದ ಅಜೆಂಡಾ ಇಟ್ಕೊಂಡಿದ್ದಾರೋ, ಮುಸಲ್ಮಾನರ ಓಲೈಕೆ ಮಾಡೋ ಭಾಷಣ ಮಾಡಿದಾರೋ, ಅಥವಾ ಒಳ್ಳೆಯ ಉದ್ದೇಶದಿಂದ ಭಾಷಣ ಮಾಡಿದ್ರು, ಅದೆಲ್ಲ ನೋಡಿದವರಿಗೇನೆ ಅರ್ಥ ಆಗತ್ತೆ. ಮಜಾ ಏನಂದ್ರೆ, ಒಂದಷ್ಟು ಲಿಬರಲ್ಸ್ ಹಾಗೂ ಕಾಂಗ್ರೆಸ್ ಪರ ಪತ್ರಕರ್ತರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಭಾಷಣ ಅದ್ಭುತ ಆಗಿತ್ತು ಅಂತೆ. ನೀವು ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ. ಮೋದಿ ನೀರು ಕುಡಿಯೋ ವಿಡಿಯೋ ಜೊತೆಗೆ ರಾಹುಲ್ ಗಾಂಧಿ ಮಾತಾಡಿದ್ದು ಹಾಕಿ, ರಾಹುಲ್ ಗಾಂಧಿ ಪ್ರಶ್ನೆಗೆ ಮೋದಿ ನೀರು ಕುಡಿದ್ರು ಅನ್ನೋ ಹಂಗೆಲ್ಲ ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ದಾರೆ. हमने हमारा लक्ष्य पूरा कर दिया है, अगर आप कुछ करोगे तो महंगा पड़ेगा और आप फिर ऐसे कैसे चलता है? ಆದ್ರೆ ಇಲ್ಲಿ ಯಾವ ಕಾಂಗ್ರೆಸ್ ಪರವಾದ ಪತ್ರಕರ್ತರು ಕೂಡ ಪ್ರಿಯಾಂಕಾ ವಾದ್ರಾರನ್ನ ಹೊಗಳಿ ಬರೆಯೋದಿಲ್ಲ. ಹಾಗೆ ನೋಡಿದ್ರೆ ರಾಹುಲ್ ಗಾಂಧಿಗಿಂತ ಪ್ರಿಯಾಂಕಾ ಗಾಂಧಿ ಭಾಷಣವೇ ಬೆಟರ್ ಆಗಿತ್ತು. ಪ್ರಿಯಾಂಕಾ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಿರುವಂತಹ 26 ಹಿಂದೂಗಳು ಅಂತ ಹೇಳದೆ ಹೇಗೆ ಮುಚ್ಚಿ ಹಾಕೋದಕ್ಕೆ ಹೊರಟಿದ್ರು ಅನ್ನೋದನ್ನ ನೋಡಿರ್ತೀರಾ. 26 परिवार उजड़ गए. 26 लोगों को अपने परिवार के सदस्य के सामने मारा गया. 26 बेटे, पति, पिता गुजर गए. उनमें से 25 भारतीय थे. उनमें से 25 भारतीय थे. ಅದೇ ಕಾರಣಕ್ಕೆ ಹೇಳಿದ್ ನಾನು ವರೆವಾ ದೀದಿ ವರೆವಾ ಅಂತ. ಯಾಕೆ ಇಂಥ ಭಾಷಣ ಮಾಡಿಬಿಟ್ಟೆ? ಮುಸಲ್ಮಾನರನ್ನ ಓಲೈಕೆ ಮಾಡೋದನ್ನ ಅಲ್ಲೂ ಬಿಡ್ಲಿಲ್ಲ ಅಲ್ವಾ ನೀನು? ಪ್ರಿಯಾಂಕಾ ವಾದ್ರಾ ಅವರು ಉಗ್ರರ ದಾಳಿಯಲ್ಲಿ ಬಲಿಯಾದವರು ಭಾರತೀಯರು ಅಂತಷ್ಟೇ ಹೇಳ್ತಾರೆ. ಹಿಂದೂಗಳಂತ ಹೇಳಿದ್ರು ಕೂಡ ಇಲ್ಲ ಭಾರತೀಯರು ಅಂತಾನೇ ಹೇಳ್ತಾರೆ. 26 परिवार उजड़ गए. उनमें से 25 भारतीय थे. ಪ್ರಿಯಾಂಕಾ ವಾದ್ರಾ ಪಹಲ್ಗಾಮ್ನಲ್ಲಿ ಪ್ರಾಣ ಬಿಟ್ಟವರು ಹಿಂದೂಗಳು ಅನ್ನೋದನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಇಸ್ಲಾಂ ಭಯೋತ್ಪಾದನೆಯೇ ಅಲ್ಲ ಅಂತ ಮುಚ್ಚಿಡೋದಕ್ಕೆ ಹೊರಟಿದ್ದಾರೆ. ಇವರ ಅಜೆಂಡಾ ಹೇಗಿದೆ ನೋಡಿ. ಪ್ರಿಯಾಂಕಾ ಗಾಂಧಿ ಅವರೇ, ಅವತ್ತು ಸೈತಾನ್ಗಳು ಪಹಲ್ಗಾಮ್ನಲ್ಲಿ ನೀನು ಭಾರತೀಯನ ಅಥವಾ ಪಾಕಿಸ್ತಾನಿ ಅಂತ ಕೇಳಿ ಗುಂಡು ಹಾರಿಸಿಲ್ಲ. ಹಿಂದೂನ ಮುಸ್ಲಿಮನಂತ ಕೇಳಿ ಗುಂಡು ಹಾರಿಸಿದ್ದು. ಪ್ಯಾಂಟ್ ಬಿಚ್ಚಿ ಅವರ ಮತವನ್ನ ಹುಡುಕಿದ ಕಚಡಗಳವರು. ಈಗ ನೀವು ಹೇಳ್ತೀರಾ ಭಾರತೀಯರು ಅಂತ. ಇಂಟ್ರೆಸ್ಟಿಂಗ್ ಅನ್ಸೋದು ಏನ್ ಗೊತ್ತಾ? ಕಾಂಗ್ರೆಸ್ ಮಾತಾಡೋ ಪ್ರತಿ ಮಾತುಗಳನ್ನ, ಅವರ ಅಜೆಂಡಾವನ್ನ ಪಾಕಿಸ್ತಾನದ ಮೀಡಿಯಾಗಳು ಹಾಕಿಕೊಳ್ತವೆ. ಇದ್ರಿಂದ ಅರ್ಥ ಆಗೋದು ಏನಂದ್ರೆ, ಪಾಕಿಸ್ತಾನ ಏನ್ ಹೇಳ್ಬೇಕು ಅನ್ಕೊಂಡಿದಾರೋ ಅದನ್ನ ಕಾಂಗ್ರೆಸ್ ಹೇಳುತ್ತೆ. ಇಬ್ಬರ ಹೇಳಿಕೆ ಕೂಡ ಒಂದೇ ರೀತಿಯಾಗಿರುತ್ತೆ. ಪಾಕಿಸ್ತಾನದ ಸೇನೆ, ಮೀಡಿಯಾ ಹಾಗೂ ನಿಮ್ಮ ಮಾನಸಿಕತೆ ಒಂದೇ ರೀತಿ ಇದೆ. ಅಷ್ಟೊಂದು ಕನೆಕ್ಷನ್ ಇದೆಯಾ ಇವರ ಹಾಗೂ ಪಾಕಿಸ್ತಾನದವರ ಭಾವನೆಗೆ? ಅದಕ್ಕೆ ಅಮಿತ್ ಶಾ ಅವರು ಪಾಕಿಸ್ತಾನಕ್ಕೆ ಹೋಗೋದು ಬರೋದ್ರ ಬಗ್ಗೆ ಹೇಳಿಕೆ ನೀಡಿದ್ದು. ಅಮಿತ್ ಶಾ ಅವರು ನುಸುಳುಕೋರರನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಕಾಂಗ್ರೆಸ್ ಸಮಯದಲ್ಲಿ ವೀಸಾ ಕೊಟ್ಟು ಕರೆಸ್ಕೊಳ್ತಾ ಇದ್ರು ಅಂತಲೂ ಹೇಳ್ತಾರೆ. कि ये जो बेसरन के गुनेगार है वो पाकिस्तान भाग गए.
तो बड़े आवाज से पूछते थे, भाग गए भाग गए भाग गए, गृह मंत्री क्या करता है, जिम्मेदारी ले। हमारी तो सेना ने ठोक दिया, सीआरपीएफ ने ठोक दिया माननीय। अब मेरा तो जवाब बनना ना देता है ना वो मांगना बनता है। टेररिज्म के खिलाफ हमारी जीरो टॉलरेंस की नीति है, ऑफर है और हम विजयी हो। दाऊद इब्राहिम कासकर 1986 में भागा, श्री राजीव गांधी की सरकार। सैयद सलाउद्दीन 93 में भागा, कांग्रेस की सरकार। टाइगर मेमन 93 में भागा, कांग्रेस की सरकार। अनीस इब्राहिम कासकर 93 में भागा, इनकी सरकार। रियाज भटकल 2007 में भागा, इनकी सरकार। इकबाल भटकर 2010 में भागा, इनकी सरकार। मिर्जा सादाब बेग 2009 में भागा, इनकी सरकार। अब मान्यवर मेरा तो जवाब मांग लिया, हमारे सुरक्षा बलों ने मेरा जवाब भी दे दिया, अब राहुल गांधी इसका जवाब दे। ಇನ್ನು ಆಪರೇಷನ್ ಮಹಾದೇವ್ ವಿಷಯ ಕೇಳಿದಾಗ ವಿರೋಧ ಪಕ್ಷಗಳು ಖುಷಿಯಾಗಬಹುದು ಅನ್ಕೊಂಡಿದ್ದೆ. ಆದರೆ ಪಾಪ ಅಧಿವೇಶನದ ದಿನವೇ ಹೊಡೆದ್ರಲ್ವಾ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. मान्यवर मैं बताता हूं कैसे इनके आका मारे गए, वो भी नाम के साथ बताता हूं, जगह के साथ बताता हूं, घंटे मिनट और सेकंड के साथ बताता हूं। मान्यवर मैं तो अपेक्षा करता था, मान्यवर मैं तो अपेक्षा करता था कि जब एक सूचना सुनेंगे पक्ष विपक्ष में खुशी की लहर दौड़ जाएगी, मगर ये स्याही पड़ गई इनके चेहरे। ये क्या है मान्यवर, किस तरह की पॉलिटिक्स? ಜೊತೆಗೆ ಅಮಿತ್ ಶಾ ಅವರು ಪ್ರಿಯಾಂಕಾ ವಾದ್ರಾಗೂ ಒಂದು ಮಾತು ಹೇಳ್ತಾರೆ, ನೀವು ಭಯೋತ್ಪಾದಕರ ಧರ್ಮ ನೋಡಿ ದುಃಖ ಪಡಬೇಡಿ ಅಂತ. ವಿರೋಧ ಪಕ್ಷದವರು ಕೇಳ್ತಾ ಇದ್ರು, ಎಲ್ಲೋದ್ರೂ ಪಹಲ್ಗಾಮ್ ಉಗ್ರರು, ಯಾಕೆ ಅವರನ್ನ ಹಿಡಿಲಿಲ್ಲ ಅಂತ. ಈಗ ನೋಡಿದ್ರೆ ಅದರಲ್ಲಿ 10ರಲ್ಲಿ 8 ಉಗ್ರರು ಚಿದಂಬರಂ ಕಾಲದಲ್ಲಿ ಭಯೋತ್ಪಾದನೆ ಮಾಡ್ತಾ ಇದ್ದವರು. मुझे कल कि पहलगाम के दोषी कहां गए, वो पहलगाम के दोषी कहां गए? ये जो मैंने, अरे सुनो ना यार, ये जो 10 मैंने नाम पढ़े हैं, इसमें से 8 ये चिदंबरम एंड कंपनी के समय में आतंकवादी घटना घटाने वाले लोगों को नरेंद्र मोदी जी ने मारा। ये हमें पूछते हैं कहां गए? अरे भाई, आपके समय में जो छुप गए थे उनको चुन चुन कर हमारी सेना ने समाप्त कर दिया है। और ये 10 नहीं, कल राजनाथ जी घबराते घबराते बोले हैं, अब ऑथेंटिक शब्द का है मैं बढ़ा नहीं सकता, मगर कम से कम 100 लोगों को हमारी सेना ने समाप्त, 100 से अधिक लोगों को हमारी सेना ने समाप्त करने का कहा मान्यवर। और इस पर भी गर्व नहीं कर सकते आप, इस पर भी गर्व नहीं कर सकते। ಎಂಥ ಮಜಾ ನೋಡಿ, ಕಾಂಗ್ರೆಸ್ ಕಾಲದ ಉಗ್ರರನ್ನ ಮೋದಿ ಕಾಲದಲ್ಲಿ ಹೊಡೆದು ಹಾಕಿದ್ರು, ಅವರ ಕೈಲಾಗದನ್ನ ಮೋದಿಜಿ ಮಾಡಿದ್ದಾರೆ. ಮೋದಿಜಿ ಹೇ ತೋ ಮುಮ್ಕಿನ್ ಹೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.